ಸಂಕ್ರಾಂತಿ ಅಂದರೆ ಸಮ್ಯಕ್ ಕ್ರಾಂತಿ, ಒಳ್ಳೆಯ ರೆವಲ್ಯೂಷನ್ ಅಂತ. ಉತ್ತರಾಯಣ ಅಂದರೆ ಒಳ್ಳೆ ಕಡೆಗೆ ಒಳ್ಳೆ ಪಥಕ್ಕೆ ಸಂಚಲನವನ್ನು ಮಾಡುವಂತಹ ಒಂದು ಕ್ರಾಂತಿಯನ್ನು ನಾವು ನೀವೆಲ್ಲರೂ ಮಾಡುವಂತಹ ಶುಭ ಪರ್ವಕಾಲ ಈ ಸಂಕ್ರಾಂತಿ. ಸೂರ್ಯ ಇನ್ನು ಮುಂದೆ ಉತ್ತರಾಯಣದಲ್ಲಿ ಚಲಿಸ್ತಾನೆ. ಮೇ ತಿಂಗಳ ನಂತರದಲ್ಲಿ ಜನ್ಮದಲ್ಲೇ ಗುರು ಬರೋದ್ರಿಂದ ದುಃಖ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಕೆಲಸದಲ್ಲಿ ತುಂಬ ಮೇಲೆ ಕೆಳಗಡೆ ಆಗುವಂಥದ್ದು, ಏರುಪೇರು ಆಗುವಂಥದ್ದು, ಸ್ಥಾನ ಪಲ್ಲಟ ಆಗುವಂತಹ ಒಂದು ಸಾಧ್ಯತೆಗಳು, ಲಿವರಿಗೆ ಸಂಬಂಧಪಟ್ಟಿರುವಂಥ ತೊಂದರೆ ಇದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ಯಾವುದೇ ರೀತಿಯಾಗಿರುವಂತಹ ಹಣವನ್ನು ಕೊಟ್ಟು ಕಳ್ಕೊಳ್ಳುವಂತಹ ಒಂದು ಯೋಗ ಇದೆ. 2ನೇ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಯಾವುದೋ ದುಡ್ಡನ್ನು ಕೊಟ್ಟಿದ್ದಾರೆ, ಆ ದುಡ್ಡು ವಾಪಸ್ ಬರ್ತಿಲ್ಲ. ಶನಿ ಏನು ಕೆಟ್ಟವನಲ್ಲ, ಅರ್ಥ ಮಾಡ್ಕೋಬೇಕು. ನಾವೇನು ಮಾಡಿದೀವಿ ಅದನ್ನು ಫಲವಾಗಿ ಅನುಭವಿಸುವಂಥ ರೀತಿ ಮಾಡುವಂಥದ್ರಲ್ಲಿ ಶನಿ ಮತ್ತು ಗುರು ಬಹಳ ಮುಖ್ಯರಾಗಿರುವಂತಹ ಗ್ರಹಗಳು. ಕಳೆದ ಬಾರಿ ಇದ್ದಷ್ಟು ಒಂದು ಬರ ಅನ್ನುವಂಥದ್ದು ಈ ವರ್ಷ ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ. ಮೋದಿಯವರಿಗೆ ಉತ್ತಮವಾಗಿರುವಂಥ ಒಂದು ರಾಜಕೀಯ ಭವಿಷ್ಯಗಳು ಕೂಡ ಪ್ರಾಪ್ತವಾಗುವಂತಹ ಸಾಧ್ಯತೆ ಇದೆ. ಈ ಒಂದು ಎಳ್ಳು ಬೆಲ್ಲವನ್ನು ಹಂಚೋದರ ಮುಖಾಂತರ ಮತ್ತು ಜೀವನದಲ್ಲಿ ಹೊಸ ಕ್ರಾಂತಿಯನ್ನು ಮಾಡ್ತೀವಿ ಅನ್ನುವಂಥ ಒಂದು ನಿರ್ಧಾರ ಅತ್ಯವಶ್ಯಕ. ನಮಸ್ಕಾರ ಎಲ್ಲ ಕರ್ನಾಟಕ ಟಿವಿಯ ವೀಕ್ಷಕರಿಗೆ, ಹಾಗೆ ಕರ್ನಾಟಕದ ಎಲ್ಲ ಜನತೆಗಳಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿಸ್ತಾ, ಈಗ ನಾವು ಮಕರ ಸಂಕ್ರಮಣಕ್ಕೆ ಬಂದಿದ್ದೇವೆ. ಮಕರ ಸಂಕ್ರಮಣ ಅಂತಂದರೆ ಸಂಕ್ರಮಣ, ಸಮ್ಯಕ್ ಅಂದರೆ ಒಳ್ಳೆ ರೀತಿಯಾಗಿರುವಂತಹ ಕ್ರಮಿಸುವುದು ಅಂತ ಅರ್ಥ. ಯಾರು ಕ್ರಮಿಸ್ತಾರೆ? ಸೂರ್ಯ ಇಷ್ಟು ದಿವಸ ಧನುರಾಶಿಯಲ್ಲಿದ್ದು ಈಗ ಮಕರ ರಾಶಿಗೆ ಕಾಲಿಡುವಂತಹ ಶುಭ ಪರ್ವದಿನ ಈ ದಿವಸ ಮಕರ ಸಂಕ್ರಮಣ. ಇಂತಹ ದಿವಸ ತುಂಬ ವಿಶೇಷವಾಗಿ ಇದಕ್ಕೆ ಸಂಕ್ರಾಂತಿ ಅಂತ ನಮ್ಮಲ್ಲಿ ಕರಿತೇವೆ. ಕ್ರಾಂತಿ ಅಂದರೆ ರೆವಲ್ಯೂಷನ್ ಅಂತ ಅರ್ಥ. ಸಂಕ್ರಾಂತಿ ಅಂದರೆ ಸಮ್ಯಕ್ ಕ್ರಾಂತಿ, ಒಳ್ಳೆಯ ರೆವಲ್ಯೂಷನ್ ಅಂತ. ಮನುಷ್ಯನ ಜೀವನದಲ್ಲಿ ಉತ್ತರಾಯಣ ಪ್ರಾರಂಭ ಆಗುವಂತಹ ದಿವಸ ಇದು. ಅಂದರೆ ಇದು ಕೇವಲ ಲೋಕದಲ್ಲಿ ಆಗುವಂತಹ ಉತ್ತರಾಯಣ ಅಲ್ಲ, ನಿಮ್ಮ ಜೀವನದಲ್ಲೆಲ್ಲರಿಗೂ ಕೂಡ ಉತ್ತರಾಯಣ. ಉತ್ತರ ಅಂತಂದರೆ ಒಳ್ಳೆಯದು ಅಂತ. ಉತ್ತರಾಯಣ ಅಂದರೆ ಒಳ್ಳೆ ಕಡೆಗೆ ಒಳ್ಳೆ ಪಥಕ್ಕೆ ಸಂಚಲನವನ್ನು ಮಾಡುವಂತಹ ಒಂದು ಕ್ರಾಂತಿಯನ್ನು ನಾವು ನೀವೆಲ್ಲರೂ ಮಾಡುವಂತಹ ಶುಭ ಪರ್ವಕಾಲ ಈ ಸಂಕ್ರಾಂತಿ. ಹಾಗಾಗಿ ಚಳಿಗಾಲ ಧನುರ್ಮಾಸದಲ್ಲಿದ್ವಿ. ಧನುರ್ಮಾಸದಲ್ಲಿ ಧನುಸ್ಸಿನಂತೆ ಆ ಚಳಿಗೆ ಬೆನ್ನು ಬಾಗುವಂತಹ ಚಳಿ ಅನ್ನುವಂಥದ್ದು ನಮಗೆ ಪ್ರಾಪ್ತವಾಗಿರಿದ್ರೆ, ಈ ಸಂಕ್ರಾಂತಿ ಹಬ್ಬದ ಸಮಯಕ್ಕೆ ಎಳ್ಳು ಬೆಲ್ಲ ಅಂತ ನಾವೇನು ಕರಿತೇವೆ ಅದನ್ನು ಹಂಚೋದ್ರ ಮುಖಾಂತರ ಈ ದೇಹಕ್ಕೆ ಇಲ್ಲದೇ ಇರುವಂತಹ ಎಣ್ಣೆ ಅಂಶವನ್ನು, ಕಡಲೆಕಾಯಿ, ಕೊಬ್ಬರಿ ಮತ್ತು ಎಳ್ಳು ಈ 3 ದ್ರವ್ಯಗಳನ್ನು ಸೇರಿಸಿ ಅದಕ್ಕೆ ಬೆಲ್ಲವನ್ನು ಮತ್ತು ಕಡಲೆಪಪ್ಪನ್ನು ಸೇರಿಸಿ ಕೊಡುವಂತಹ ಒಂದು ವಿಶೇಷ ಆಚರಣೆ ಅನ್ನುವಂಥದ್ದು ಹಿಂದೂ ಆರ್ಷ ಪರಂಪರೆಯಲ್ಲಿ ಇರುವಂಥದ್ದು. ಈ ಸಂಕ್ರಾಂತಿಯಲ್ಲಿ ನಾವು ಹಿರಿಯರಿಗೆ ತರ್ಪಣವನ್ನು ಕೊಡ್ತೇವೆ. ಉತ್ತರಾಯಣ ಪುಣ್ಯಕಾಲ ಅಂತಲೂ, ಮತ್ತು ಕಟಕ ಸಂಕ್ರಮಣ ಅಂದರೆ ಆಷಾಢ ಮಾಸದಲ್ಲಿ ಬರುವಂಥ ಸಂಕ್ರಮಣದಲ್ಲಿ ದಕ್ಷಿಣ ಪುಣ್ಯಕಾಲ ಅಂತಲೂ ಹಿರಿಯರಿಗೆ ತರ್ಪಣವನ್ನು ಕೊಟ್ಟು ಅವರಿಗೆ ಕೃತಜ್ಞತೆಯನ್ನು ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಜನಗಳಿಗೆ ಎಳ್ಳು ಬೆಲ್ಲವನ್ನು ನಾವು ಸಮರ್ಪಣೆ ಅವರಿಗೆಲ್ಲರಿಗೂ ಕೂಡ ಹಂಚುವಂಥ ಒಂದು ಪ್ರಯತ್ನ ಮಾಡ್ತೇವೆ. ಎಷ್ಟು ವೈಜ್ಞಾನಿಕವಾಗಿದೆ ನೋಡಿ ನಮ್ಮ ಎಲ್ಲ ಆಚರಣೆ. ದೇಹದಲ್ಲಿ ಎಣ್ಣೆ ಅಂಶ ಕಡಿಮೆ ಆಗಿರುತ್ತೆ. ಚಳಿಗಾಲದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಇಟ್ಟರೆ ಹೇಗೆ ಗಟ್ಟಿ ಆಗುತ್ತೆ, ಹಾಗೆ ದೇಹದಲ್ಲಿರುವಂತಹ ಒಂದು ಎಣ್ಣೆ ಅಂಶವೂ ಕೂಡ ಕಡಿಮೆ ಆಗಿರುತ್ತೆ, ಗಟ್ಟಿ ಆಗಿರುತ್ತೆ. ಹಾಗಾಗಿ ಎಣ್ಣೆ ಅಂಶ ಬೇಕಾಗತ್ತೆ. ಚಳಿಗಾಲದಲ್ಲಿ ನಮ್ಮ ಚರ್ಮ ಒಡೆಯುತ್ತೆ. ಆಗ ಬೇಕಾಗಿರುವಂತಹ ಎಣ್ಣೆ ಅಂಶವನ್ನು ಹೊರಗಡೆಯಿಂದ ಹಾಕುವಂಥದ್ದು ನಮ್ಮಲ್ಲಿ ಕಡಿಮೆ. ಒಳಗಡೆ ಆಹಾರವಾಗಿ ಅದನ್ನು ಒಂದು ಸಂಪ್ರದಾಯವೇ ಮಾಡಿಟ್ಟಿದ್ದಾರೆ ಒಳ್ಳೆಯದಾಗಲಿ ಅಂತ. ಅಂತಹ ಸಂಪ್ರದಾಯದಲ್ಲಿ ನಾವಿದ್ದೇವೆ. ಈ ಸಂಕ್ರಾಂತಿ ಶುಭ ಕಾಲದಲ್ಲಿ ಈ ಒಂದು ಎಳ್ಳು ಬೆಲ್ಲವನ್ನು ಹಂಚೋದರ ಮುಖಾಂತರ ಮತ್ತು ಜೀವನದಲ್ಲಿ ಹೊಸ ಕ್ರಾಂತಿಯನ್ನು ಮಾಡ್ತೀವಿ ಅನ್ನುವಂಥ ಒಂದು ನಿರ್ಧಾರ ಅತ್ಯವಶ್ಯಕ ನಮಗೆ. ಹಾಗಾಗಿ ಇವತ್ತಿಂದಲೇ ನಮ್ಮ ಜೀವನದಲ್ಲಿ ಉತ್ತರಾಯಣ ನಮಗೆ ಒಳ್ಳೆ ಕಾಲ ಬಂದಿದೆ ಅಂತ ನಾವು ತೀರ್ಮಾನವನ್ನು ಮಾಡಿ ಒಳ್ಳೆಯ ನಡೆಗೆ ನಾವು ನಾಂದಿ ಹಾಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಹೀಗೆ ಸಂಕ್ರಾಂತಿ ಹಬ್ಬ ಅಂತಂದರೆ ನಮಗೆ ಗೊತ್ತಿರುವಂಥ ರೀತಿಯಲ್ಲಿ ಕುಂಬಳಕಾಯಿನ ದಾನವನ್ನು ಮಾಡ್ತಾರೆ, ವಿಶೇಷವಾಗಿ ತರ್ಪಣವನ್ನು ಕೊಡ್ತಾರೆ, ಎಳ್ಳು ಬೆಲ್ಲವನ್ನು ಕೊಡ್ತಾರೆ. ಮತ್ತು ಇದರ ಜೊತೆಗೆ ಅವರವರಿಗೆ ಇಷ್ಟಕ್ಕೆ ಅನುಸಾರವಾಗಿರುವಂತಹ ಒಂದು ರೀತಿಯಲ್ಲಿ ದ್ರವ್ಯಗಳನ್ನು ದಾನವನ್ನು ಕೊಡುವಂಥದ್ದು, ಮತ್ತು ವಿಶೇಷವಾಗಿ ಹಿರಿಯರಿಗೆ ತರ್ಪಣ ಮತ್ತು ಶ್ರಾದ್ದಾದಿಗಳನ್ನು ಮಾಡುವಂತಹ ಪರ್ವಕಾಲ. ಷಣ್ಣವತಿ ಶ್ರಾದ್ದಗಳು ಅಂತ 96 ಶ್ರಾದ್ದಗಳು ಪರ್ವಕಾಲ ಒಂದು ವರ್ಷದಲ್ಲಿ. ಅದರಲ್ಲಿ ಸಂಕ್ರಾಂತಿ ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಸೂರ್ಯ ಇನ್ನು ಮುಂದೆ ಉತ್ತರಾಯಣದಲ್ಲಿ ಚಲಿಸ್ತಾನೆ. ಇಷ್ಟು ದಿವಸ ಪೂರ್ವದಲ್ಲಿ ಉದಯ ಆದಂತಹ ಸೂರ್ಯ ಪಶ್ಚಿಮದಲ್ಲಿ ಮುಳುಗಿದ್ರೆ ಮಧ್ಯದಲ್ಲಿರುವಂಥ ಕಾಲ ಎಲ್ಲ ಕೂಡ ದಕ್ಷಿಣದಲ್ಲಿ ಸಂಚಾರವನ್ನು ಮಾಡೋದನ್ನು ನಾವು ನೋಡ್ತೇವೆ. ಇನ್ನು ಮುಂದೆ ಉತ್ತರದಲ್ಲಿ ಸಂಚಾರವನ್ನು ಮಾಡೋದನ್ನು ನಾವು ನೋಡ್ಬೋದು. ಇಲ್ಲಿಂದ 6 ತಿಂಗಳು ಇನ್ನು ಬಿಸಿ ಜಾಸ್ತಿ ಆಗತ್ತೆ, ಸೂರ್ಯನಿಗೆ ಭೂಮಿ ಹತ್ತಿರವಾಗತ್ತೆ. ಹಾಗಾಗಿ ಈ ಒಂದು ಕಾಲದಲ್ಲಿ ನಮಗೆ
ಸೆಕೆಗಾಲ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಪ್ರಾರಂಭವಾಗುತ್ತೆ. ಮಾಘ ಮಾಸದವರೆಗೆ ಹಾಗೂ ಹೀಗೂ ಚಳಿ ಇದ್ದರೆ ಮಾಘ ಮಾಸದ ನಂತರ ಮಾಗಿ ಚಳಿ ಅನ್ನುವಂಥದ್ದು ಮಾಘ ಮಾಸದ ಚಳಿ ಅನ್ನುವಂಥದ್ದು ಬಿಟ್ಟು ಹೋಗಿ ಆಮೇಲೆ ನಮಗೆ ಪೂರ್ಣವಾಗಿ ಬೇಸಿಗೆ ಕಾಲ ಪ್ರಾರಂಭವಾಗುತ್ತೆ. ಈ ಸಂಕ್ರಾಂತಿ ಹಬ್ಬದಲ್ಲಿ ನಾವು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿರುವಂತಹ ಶುಭಾಶುಭ ಫಲಗಳು ಅನ್ನುವಂಥದ್ದು ಗ್ರಹಗಳು ಕೊಡುತ್ತೆ. ಮತ್ತು ಸೂರ್ಯ ವಿಶೇಷವಾಗಿ ಧನುರಾಶಿಯಿಂದ ಮಕರ ರಾಶಿಗೆ ಸಂಚಾರ ಮಾಡ್ತಾನೆ. ಆ ಒಂದು ಸಂಚಾರ ಅನ್ನುವಂಥದ್ದು 30 ತಿಂಗಳು 30 ದಿನ 30 ಡಿಗ್ರಿಯನ್ನು ಕ್ರಮಿಸ್ತಾನೆ ಸೂರ್ಯ. ಹಾಗಾಗಿ ಒಂದು ತಿಂಗಳಿಗೆ ಒಂದು ರಾಶಿಗೆ ಸಂಚಾರವನ್ನು ಮಾಡ್ತಾನೆ. ಇದನ್ನು ನಾವು ಸೂರ್ಯ ಸಂಕ್ರಮಣ ಅಂತ ಕರಿತೀವಿ. ಚೈತ್ರ, ವೈಶಾಖ ಇತ್ಯಾದಿ ಮಾಸಗಳನ್ನು ಚಾಂದ್ರ ಮಾಸಗಳು ಅಂತಲೂ, ಮತ್ತು ಸೌರ ಮಾಸ ಅಂತ ಕರೆಯಲ್ಪಡುವ ಮೇಷಮಾಸ, ವೃಷಭ ಮಾಸ, ಮಿಥುನ ಮಾಸ, ಸಿಂಹ ಮಾಸ ಈ ರೀತಿಯಾಗಿರುವಂತಹ ಮಾಸಗಳನ್ನು ನಾವು ಸೌರ ಮಾಸ ಅಂತ ಕರಿತೀವಿ. ಇಂತಹ ದಿನದಲ್ಲಿ ಸೂರ್ಯ ಇನ್ನು 6 ತಿಂಗಳು ಉತ್ತರಾಯಣದಲ್ಲಿ ಇರಬೇಕಾದ್ರೆ ಧನುರಾಶಿಯಿಂದ 5 ರಾಶಿಗಳಿಗೆ ಏನು ಸಂಚಾರವನ್ನು ಮಾಡಿ ಕರ್ಕಾಟಕ ರಾಶಿಯವರೆಗೆ ಬರ್ತಾನೆ, ಅಲ್ಲಿವರೆಗೆ ಇರುವಂತಹ ಒಂದು ಕಾಲವನ್ನು ಉತ್ತರಾಯಣ ಅಂತ ಈ ಕಾಲದಲ್ಲಿ ಮದುವೆ, ಮುಂಜಿ ಇತ್ಯಾದಿ ಶುಭ ಸಮಾರಂಭಗಳನ್ನು ಮಾಡ್ತಾರೆ. ವಿಶೇಷವಾಗಿ ಗೃಹ ಪ್ರವೇಶವನ್ನು ಮಾಡುವಂಥದ್ದು, ಮದುವೆ ಅಂತೂ ತುಂಬ ಹೆಚ್ಚಿಗೆ ಮಾಡುವಂಥದ್ದು ಇದೇ ಸಮಯದಲ್ಲಿ. ಅಂತಹ ಉತ್ತರಾಯಣ ಪ್ರಾರಂಭ ಆಗಿದೆ. ಭೀಷ್ಮ ಪಿತಾಮಹ ಆ ಒಂದು ಬಾಣಗಳ ಒಂದು ಪಂಜರದಲ್ಲಿ, ಶಯ್ಯ ಬಾಣಗಳಲ್ಲಿ ಅವರು ಉತ್ತರಾಯಣ ಬರಲಿ, ನಾನು ಯಾತ್ರೆಯನ್ನು ಮಾಡಿದ್ರೆ ಉತ್ತರಾಯಣದಲ್ಲಿ ಉತ್ತರ ದ್ವಾರ ಅನ್ನುವಂಥದ್ದು ತೆರೆದಿರುತ್ತೆ. ಆ ಉತ್ತರಾಯಣದಲ್ಲಿ ಯಾರು ಸಾವನ್ನು ಹೊಂದುತ್ತಾರೆ ಅವರಿಗೆ ಮೋಕ್ಷ ಅನ್ನುವಂತಹ ಒಂದು ಪ್ರಸಿದ್ಧವಾಗಿರುವಂಥ ಒಂದು ನುಡಿಯಂತೆ ಅವರು ಕೂಡ ಉತ್ತರಾಯಣಕ್ಕೆ ಕಾಯ್ತಿದ್ರು ಅಂತ ಅರ್ಥೈಸ್ಕೋಬೋದು. ಹೀಗೆ ಆ ಉತ್ತರಾಯಣದಲ್ಲಿ ಆಗುವಂತಹ ಒಂದು ಬದಲಾವಣೆ, ಅಲ್ಲಿರುವಂಥ ಒಂದು ಗ್ರಹಗಳ ಒಂದು ಪರಿಸ್ಥಿತಿಯನ್ನು ಅನುಗುಣವಾಗಿ ದ್ವಾದಶ ರಾಶಿಗಳಿಗೆ ಯಾವ ರೀತಿಯಾಗಿರುವಂಥ ಶುಭಾಶುಭಗಳು ಪ್ರಾಪ್ತವಾಗತ್ತೆ ಅಂತ ನಾವು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಸೂರ್ಯ ನಮಗೆಲ್ಲರಿಗೂ ಗೊತ್ತಿರುವಂಗೆ ಧನುರಾಶಿಯಿಂದ ಮಕರ ರಾಶಿಗೆ ಸಂಚಾರ ಮಾಡ್ತಾನೆ. ಆ ಮಕರ ರಾಶಿ ಎನ್ನುವಂಥದ್ದು ಮೇಷರಾಶಿಯವರಿಗೆ ಸಂಕ್ರಮಣದಿಂದ ಹೆಚ್ಚು ಕಡಿಮೆ ಮುಂದಿನ ಸಂಕ್ರಮಣದವರೆಗೆ 1 ವರ್ಷಗಳ ಕಾಲ ಹೇಗಿರುತ್ತೆ ಅಂತಂದರೆ, ಈ ಸಂಕ್ರಮಣದಿಂದ ಶನಿ 11ರಲ್ಲಿ ಇರುವಂಥದ್ದು, ಜನ್ಮದಲ್ಲಿರುವಂತಹ ಗುರು 2ನೇ ಮನೆಗೆ ಸಂಚಾರವನ್ನು ಬೆಳೆಸ್ತಾನೆ. ಮೇಷರಾಶಿಯವರಿಗೆ ತುಂಬ ಉತ್ತಮ ಅಂತ ಹೇಳ್ಬೋದು. ಸ್ವಲ್ಪ ದಿವಸಗಳ ಮಟ್ಟಿಗೆ 1 ತಿಂಗಳ ಮಟ್ಟಿಗೆ ಕೆಲಸದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಉಂಟಾದರೂ ಕೂಡ ಮುಂದಿನ ದಿನ ಉತ್ತಮವಾಗಿರುವಂಥ ಒಂದು ಪ್ರಗತಿ ಪ್ರಾಪ್ತವಾಗತ್ತೆ. ಅದು ಮೇ ತಿಂಗಳ ನಂತರದಲ್ಲಿ ತುಂಬ ಧನಾಗಮನ ಆಗತ್ತೆ. ಒಳ್ಳೆ ರೀತಿಯಾಗಿರುವಂತಹ ಆರ್ಥಿಕವಾಗಿರುವಂತಹ ಲಾಭಗಳು ಉಂಟಾಗತ್ತೆ. ಕುಟುಂಬದಲ್ಲಿ ಭರ್ತವ್ಯಂ ಅಖಿಲಂ ದಕ್ಷಿಣಂ ವಾಣಿ ಚಕ್ಷುಶ್ಚ ದಕ್ಷಿಣಂ, ಎಲ್ಲ ಭರ್ತವ್ಯ ಸ್ಥಾನ, ಕುಟುಂಬದಲ್ಲಿ ಏನಾದ್ರು ಸಣ್ಣ ಪುಟ್ಟ ವೈಮನಸ್ಯಗಳಿದ್ದರೆ ಅದೆಲ್ಲವೂ ಕೂಡ ದೂರವಾಗುವಂತಹ ಸಾಧ್ಯತೆ. ಆದರೆ 12ರಲ್ಲಿ ವ್ಯಯಸ್ಥಾನದಲ್ಲಿ ರಾಹು ಇರೋದ್ರಿಂದ ಯೋಚನೆ ಮಾಡದೇ ಇರುವಂತಹ ರೀತಿಯಲ್ಲಿ ಸಣ್ಣ ಪುಟ್ಟ ಖರ್ಚುಗಳು ಅನ್ನೋಂಥದ್ದು ಒದಗುವಂತಹ ಸಾಧ್ಯತೆಗಳು ಕೂಡ ಇದೆ. ನಿದ್ರೆ ಹಾಳಾಗುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ನಿದ್ರೆ ಹಾಳಾಗ್ತಿದೆ ಅಂದರೆ ಏನು ಮಾಡಬೇಕು ಅಂತಂದರೆ, ಫಸ್ಟು ನಮ್ಮ ದೇಹಕ್ಕೆ ಬೇಕಾಗಿರುವಷ್ಟು ಒಂದು ವ್ಯಾಯಾಮವನ್ನು, ದೈಹಿಕ ಒಂದು ಸ್ಥಿತಿಯನ್ನು ಸರಿಯಾಗಿ ಕಾಪಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ರೂಢಿಸ್ಕೋಬೇಕು. ಹಾಗಾಗಿ ಲೈಫ್ ಸ್ಟೈಲ್ ಅನ್ನುವಂಥದ್ದು ತುಂಬ ಮುಖ್ಯವಾಗುತ್ತೆ ಜನಗಳಿಗೆ. ಆ ಲೈಫ್ ಸ್ಟೈಲ್ ಚೆನ್ನಾಗಿತ್ತು ಅಂತಂದರೆ ಗ್ರಹಗಳ ಇನ್ಫ್ಲುಯೆನ್ಸ್ ಕೂಡ ನಮ್ಮ ಮೇಲೆ ಎಷ್ಟೋ ಪರಿಣಾಮ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಅದರ ಜೊತೆಗೆ ನಮಗೆ ಗೊತ್ತಿರುವಂಥ ರೀತಿಯಲ್ಲೇ ಯಜ್ಞ, ದಾನ, ಜಪ, ಪೂಜೆ ಇತ್ಯಾದಿ ಆಗಿರುವಂತಹ ಒಂದು ಧಾರ್ಮಿಕ ಕ್ರಿಯೆಗಳನ್ನು ಮಾಡೋದ್ರ ಮುಖಾಂತರ ಕೂಡ ಆ ಗ್ರಹಗಳ ಒಂದು ಪರಿಸ್ಥಿತಿಯಲ್ಲಿ ಬರುವಂಥ ಸಮಸ್ಯೆಗಳನ್ನು ತಪ್ಪಿಸ್ಕೋಬೋದಾಗಿದೆ ಅಂತ ಮೇಷರಾಶಿಯವರು ತಿಳ್ಕೊಬೋದು. ಒಟ್ಟಾರೆ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ. 6ರಲ್ಲಿ ಕೇತು ಇರೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಸಣ್ಣ ಪುಟ್ಟ ನೋವುಗಳು ಕಾಣಿಸ್ಕೊಳ್ಳುವಂಥದ್ದು, ಕೆಲವರಿಗೆ ಅಪೆಂಡಿಸೈಟಿಸ್ ಇದ್ದಂಥವ್ರಿಗೆ ಅಗ್ರವೇಟ್ ಆಗುವಂತಹ ಸಾಧ್ಯತೆ, ಮತ್ತು ಯಾರಿಗೆ ಈ ಹರ್ನಿಯಾ ಇತ್ಯಾದಿ ಇರುತ್ತೆ ಅಂಥವರಿಗೆ ಸರ್ಜರಿ ತನಕ ಹೋಗುವಂಥ ಒಂದು ಸಾಧ್ಯತೆಗಳು ಮೇಷರಾಶಿಯವರಿಗೆ ಕಾಣುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಮೇ ತಿಂಗಳ ನಂತರದಲ್ಲಿ ಜನ್ಮದಲ್ಲೇ ಗುರು ಬರೋದ್ರಿಂದ ದುಃಖ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಅಂದರೆ ದೈಹಿಕವಾಗಿರುವಂತಹ ಒಂದು ದುಃಖ, ಮತ್ತು 10ರಲ್ಲಿ ಶನಿ ಇರೋದ್ರಿಂದ ಕರ್ಮ ನಷ್ಟ ಅಂತ, ಕಾರಕೋ ಭಾವನಾಶಃ. 10ನೇ ಮನೆಗೆ ಕಾರಕನಾಗಿರುವಂತಹ ಶನಿ ಅಂದರೆ ಕರ್ಮಕಾರಕನಾಗಿರುವಂಥ ಶನಿನೇ 10ರಲ್ಲಿ ಇದ್ದಾಗ ಆ ಭಾವವನ್ನು ನಾಶ ಮಾಡ್ತಾನೆ ಅಂತ ನಮಗೆ ಶಾಸ್ತ್ರ ತಿಳಿಸ್ಕೊಡುವಂತಹ ರೀತಿಯಲ್ಲಿ ಕೆಲಸದಲ್ಲಿ ತುಂಬ ಮೇಲೆ ಕೆಳಗಡೆ ಆಗುವಂಥದ್ದು, ಏರುಪೇರು ಆಗುವಂಥದ್ದು, ಸ್ಥಾನ ಪಲ್ಲಟ ಆಗುವಂತಹ ಒಂದು ಸಾಧ್ಯತೆಗಳು ಈ ವೃಷಭ ರಾಶಿಯವರಿಗಿದೆ. ಒಂದು ವೇಳೆ ಹೊರದೇಶಕ್ಕೆ ಹೋಗುವಂತಹ ಪ್ರಯತ್ನವನ್ನು ಮಾಡೋದೇ ಆದರೆ, ಹೊರದೇಶದಲ್ಲಿ ಏನಾದ್ರು ಸಂಚಾರವನ್ನು ಮಾಡಿ ಅವರು ಜೀವನವನ್ನು ಕ್ರಮಿಸಬೇಕು, ಅಲ್ಲೇನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಂಥವ್ರಿಗೆ ತುಂಬ ಉತ್ತಮ ಫಲ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. 5ರಲ್ಲಿ ಕೇತು ಇರೋದ್ರಿಂದ 5ನೇ ಸ್ಥಾನ ಪ್ರಜ್ಞಾ ಪ್ರತಿಭಾ ಮೇಧಾ ವಿವೇಕಶಕ್ತಿ ಪುರಾತನಂ ಪುಣ್ಯಂ. ನಮ್ಮ ಪ್ರಜ್ಞೆ, ನಮ್ಮ ಪ್ರತಿಭಾ, ನಮ್ಮ ಮೇಧಾಶಕ್ತಿ ಅನ್ನುವಂಥದ್ದು ಎಲ್ಲೋ ನಮ್ಮ ಕೈ ಹಿಡಿಯಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೋದು. ಹಾಗಾಗಿ ಕೆಲಸದಲ್ಲಿ ಯಾಕೋ ನಮ್ಮ ಅಬಿಲಿಟಿ ಎಷ್ಟಿರುತ್ತೋ ಅಷ್ಟಕ್ಕೆ ಅನುಗುಣವಾಗಿರುವಂಥ ಒಂದು ಪ್ರೂವ್ ಮಾಡಲಿಕ್ಕೆ ತುಂಬ ಸಾಧ್ಯತೆ ಆಗದೇ ಇರುವಂಥ ಒಂದು ಸಾಧ್ಯತೆ ಈ ವೃಷಭ ರಾಶಿಯವರಿಗೆ ಕಾಣಿಸುತ್ತೆ.
ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಗಣಪತಿಯ ಆರಾಧನೆಯನ್ನು ಮಾಡುವಂಥದ್ದು, ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು, ಆಂಜನೇಯ ಸ್ವಾಮಿಗೆ ಒಡೆಯ ಹಾರವನ್ನು ಸಮರ್ಪಣೆ ಮಾಡುವಂಥದ್ದು, ಗಣಪತಿಗೆ ಕಬ್ಬಿನ ಹಾಲಿನ ಅಭಿಷೇಕವನ್ನು ಮಾಡುವಂಥದ್ದು. ಜನ್ಮದಲ್ಲಿ ಗುರು ಬರೋದ್ರಿಂದ ತುಂಬ ದುಃಖವನ್ನು ಉಂಟು ಮಾಡ್ತಾನೆ, ಹಾಗಾಗಿ ರಾಮ ಕಾಡಿಗೆ ಹೋಗ್ತಾನೆ ಜನ್ಮದಲ್ಲಿ ಗುರು ಇದ್ದಂತಹ ಕಾರಣದಿಂದ ಅಂತ ಪ್ರಸಿದ್ಧವಾಗಿರುವಂತಹ ಒಂದು ರಾಮಾಯಣದ ಉಲ್ಲೇಖ. ಅದೇ ರೀತಿ ಜನ್ಮದಲ್ಲಿ ಗುರು ಬಂದಾಗ 1 ವರ್ಷಗಳ ಕಾಲ ತೊಂದರೆಯನ್ನು ಕೊಡ್ತಾನೆ ಅಂತ. ಆದರೆ ತುಂಬ ಮಟ್ಟಿಗೆ ತೊಂದರೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅವನು ಎಷ್ಟೇ ಆದರೂ ಗುರು. ಹಾಗಾಗಿ ನಮಗೆ ತೊಂದರೆಯನ್ನು ಕೊಡೋದು ಯಾಕೆ ಅಂದರೆ ಜೀವನದಲ್ಲಿ ಮಾರ್ಗದರ್ಶನವನ್ನು ಕೊಡಲಿಕ್ಕೆ. ಶಿಕ್ಷಕರು ಮಕ್ಕಳಿಗೆ ಯಾಕೆ ಒಂದೇಟು ಹೊಡಿಬೋದು, ಬೈಬೋದು ಅಂತಂದರೆ ಬುದ್ಧಿಯನ್ನು ಕಲ್ತ್ಕೊಳ್ಳಿ ಅಂತ. ಹಾಗೆ ಜೀವನದಲ್ಲಿ ಗುರು ಬೋಧನೆಯನ್ನು ಮಾಡುವಂತಹ ಕೆಲಸವನ್ನು ಮುಂದುವರಿಸ್ತಾನೆ. ಗುರು ಶಾಂತಿಯನ್ನು ಮಾಡ್ಕೊಳ್ಳಿ. ನಾವು ಯಾರನ್ನು ಗುರುಗಳು ಅಂತ ಧಾರಣೆ ಮಾಡಿರ್ತೀವೋ ಅಂಥವರಿಗೆ ನಮಸ್ಕಾರವನ್ನು ಮಾಡೋದಾಗಿರ್ಬೋದು, ಅಥವಾ ಗುರುಸ್ಥಾನ ಅಂತ ನಮ್ಮ ಗುರುವಿನ ಪರಂಪರೆ ಏನಿರುತ್ತೆ ಅಲ್ಲಿ ಹೋಗಿ ಗುರುವಿನ ಪ್ರಾರ್ಥನೆ, ಪಾದಪೂಜೆ ಇತ್ಯಾದಿಯನ್ನು ಮಾಡೋದರಿಂದ ಆ ಗುರುವಿನ ದೋಷ ಅನ್ನುವಂಥದ್ದು ನಿವಾರಣೆ ಆಗುತ್ತೆ. ವಿಶೇಷವಾಗಿ ತುಲಾ ಸಂಕ್ರಮಣದ ದಿವಸದಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ, ಅಥವಾ ತುಲಾ ಮಾಸ ಅಂತ ಕರಿತೀವಿ, ಆ ತುಲಾ ಮಾಸದ ಇಡೀ ಕೂಡ ಕಾವೇರಿ ನದಿಯ ಸ್ನಾನವನ್ನು ಮಾಡುವಂಥದ್ದು ಗುರುವಿನಿಂದ ಬರುವಂತಹ ದೋಷವನ್ನು ವಿಶೇಷವಾಗಿ ನಿವಾರಣೆಯನ್ನು ಮಾಡುವಂಥದ್ದು. ಹಾಗಾಗಿ ವೃಷಭ ರಾಶಿಯವರಿಗೆ ಈ ರೀತಿಯಾಗಿರುವಂಥ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳಿ, ತಮಗೆಲ್ಲ ಒಳ್ಳೆಯದಾಗಲಿ. ಅದಾದ ನಂತರ ಮಿಥುನ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ 11ರಲ್ಲಿ ನಮಗೆ ಗೊತ್ತಿರುವಂಥ ರೀತಿಯಲ್ಲಿ ಇದ್ದಂತಹ ಗುರು 12 ಮನೆಗೆ ಸಂಚಾರವನ್ನು ಮಾಡ್ತಾನೆ. ಗುರುಬಲ ಅನ್ನುವಂಥದ್ದು ಕಳೆದು ಹೋಗುತ್ತೆ. ಮತ್ತು 10ರಲ್ಲಿ ರಾಹು ಇರೋದರಿಂದ ಹೊರದೇಶಕ್ಕೆ ಪ್ರಯಾಣವನ್ನು ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಹೊಸದಾಗಿರುವಂತಹ ಒಂದು ದಾರಿಗಳು ಪ್ರಾಪ್ತವಾಗುತ್ತೆ. ಕೆಲಸದಲ್ಲಿ 9ರಲ್ಲಿ ಶನಿ ಇರೋದ್ರಿಂದ ಭಾಗ್ಯ ನಷ್ಟ ಆಗುವಂತಹ ಸಾಧ್ಯತೆ. ಯಾವುದೋ ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರಿಗೆ, ಅಥವಾ ಯಾವುದೋ ಒಂದು ರೀತಿ ಈ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಿರ್ತಕ್ಕಂಥವ್ರಿಗೆ, ವಿಶೇಷವಾಗಿ ಈ ಶೇರ್ಸ್ ಇತ್ಯಾದಿಯನ್ನು ಮಾಡ್ತಕ್ಕಂಥವ್ರಿಗೆ ಎಲ್ಲೋ ಬಿಸ್ನೆಸ್ ಅನ್ನುವಂಥದ್ದಕ್ಕೆ ಸ್ವಲ್ಪ ತೊಂದರೆ ಉಂಟಾಗುವಂತಹ ಒಂದು ಸಾಧ್ಯತೆ ಮಿಥುನ ರಾಶಿಯವರಿಗೆ ಕಾಣುತ್ತೆ. 4ರಲ್ಲಿ ಕೇತು ಇರೋದ್ರಿಂದ 4ನೇ ಸ್ಥಾನ ಅನ್ನುವಂಥದ್ದು ಮಾತಾಸಹೃತ್ ಮಾತುಲ ಭಾಗಿನೇಯ ಕ್ಷೇತ್ರ ಸುಖಂ ವಾಹನ ಮಾಸನಂಚ, ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ಮತ್ತು ಕುಟುಂಬದಲ್ಲಿ ವ್ಯತ್ಯಾಸ ಆಗುವಂಥದ್ದು. ವಾಹನ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ವಾಹನ ತಗೊಳ್ಳೋವಂಥದ್ದಕ್ಕೆ ಸ್ವಲ್ಪ ತೊಂದರೆ ಉಂಟಾಗುತ್ತೆ, ಅಥವಾ ಈ ಸೆಕೆಂಡ್ ಹ್ಯಾಂಡ್ ವಾಹನವನ್ನು ತಗೊಂಡು ಅದರಲ್ಲಿ ಸಾಕಷ್ಟು ಏರುಪೇರು ಇರುವಂಥದ್ದು, ತೊಂದರೆ ಇರುವಂತಹ ಒಂದು ಸಾಧ್ಯತೆ ಮಿಥುನ ರಾಶಿಯವರಿಗೆ ಕಾಣಿಸುತ್ತೆ. ಹಾಗಾಗಿ ವಾಹನವನ್ನು ತಗೋಬೇಕು ಅಂದರೆ ಎಚ್ಚರಿಕೆಯಿಂದ ಇರಿ, ವಾಹನದಲ್ಲಿ ಓಡಾಡಬೇಕು ಅಂತಂದರೆ ಕೂಡ ಎಚ್ಚರಿಕೆಯಿಂದ ಇರಿ. ಮಿಥುನ ರಾಶಿಯವರಿಗೆ ಎಲ್ಲ ಒಳ್ಳೆಯದಾಗಲಿದೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಗೊತ್ತಿರುವಂಥ ರೀತಿಯಲ್ಲಿ ಅಷ್ಟಮ ಶನಿ ಅಂತ ಕರಿತೀವಿ. ಹಾಗಾಗಿ 8ರಲ್ಲಿ ಶನಿ ಬಂದಾಗ, ಅಷ್ಟಮ ಶನಿ ಬಂದಾಗ ಅಷ್ಟ ಕಷ್ಟಗಳನ್ನು ಕೊಡ್ತಾನೆ ಅಂತ ಪ್ರಸಿದ್ಧವಾಗಿರುವಂತಹ ಒಂದು ಮಾತು. ಹಾಗಾಗಿ ಅಷ್ಟೂ ಕಷ್ಟಗಳನ್ನು ಕೊಡುವಂತಹ ಶನಿಯನ್ನು ಉಪಶಮನ ಮಾಡಲಿಕ್ಕೆ ಗುರು 11ರಲ್ಲಿ ಸಂಚಾರವನ್ನು ಬೆಳೆಸ್ತಾ ಇದ್ದಾನೆ. ಹಾಗಾಗಿ ಕೆಲಸ ಕಾರ್ಯದಲ್ಲಿ ಯಾರ್ಯಾರಿಗೆ ವಿಘ್ನಗಳು ಉಂಟಾಗಿದೆ, ಕೆಲಸ ಕಾರ್ಯದಲ್ಲಿ ಯಾರ್ಯಾರಿಗೆ ಇಷ್ಟು ದಿವಸಗಳ ಕಾಲ ತೊಂದರೆಗಳು ಅನ್ನೋಂಥದ್ದು ಉಂಟಾಗಿದೆ, ಇನ್ನು ಮುಂದೆ ಮೇ ತಿಂಗಳ ನಂತರದಲ್ಲಿ ಅವರೆಲ್ಲರಿಗೂ ಕೂಡ ಉಪಶಮನ ಆಗುವಂತಹ ಒಂದು ಸಾಧ್ಯತೆ, ಹೊಸದಾಗಿರುವಂತಹ ಜೀವನದಲ್ಲಿ ಬೆಳಕು ಬರುವಂತಹ ಒಂದು ಸಾಧ್ಯತೆ. 3ರಲ್ಲಿ ಇರುವಂತಹ ಕೇತುವಿಂದ ಉಪಜಯ ಸ್ಥಾನ ಅಂತ ಕರಿತೀವಿ. ಹಾಗಾಗಿ ಧೈರ್ಯಂ ವೀರ್ಯಂಚ ದುರ್ಬುದ್ಧಿ, ಧೈರ್ಯ ವೀರ್ಯ ಅನ್ನುವಂಥದ್ದು ಅಂದರೆ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಧೈರ್ಯವೂ ಅವರಿಗೆ ಮುಂದೆ ಒಳ್ಳೆಯ ರೀತಿಯಾಗಿರುವಂಥ ಒಂದು ಧೈರ್ಯ ಪ್ರಾಪ್ತವಾಗುವಂತಹ ಒಂದು ಸಾಧ್ಯತೆ. ಮತ್ತು ಈ ಕರ್ಕಾಟಕ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ನಮಗೆ ಗೊತ್ತಿರೋಂಗೆ ರಾಹು ಇರೋದ್ರಿಂದ ಯಾವುದೇ ರೀತಿಯಾಗಿರುವಂಥ ಹಣವನ್ನು ಕೊಟ್ಟು ಕಳ್ಕೊಳ್ಳುವಂತಹ ಒಂದು ಯೋಗ ಇದೆ. ಹಾಗಾಗಿ ಯಾವುದಾದ್ರು ಈ ಬಿಸ್ನೆಸ್ಸನ್ನು ಮಾಡಿ ನಿಮಗೇನೋ ಈ ರೀತಿ ಲಾಭ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ಮಾಡಲಿಕ್ಕೆ ಮುಂಚೆ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಮಾಡ್ತಿರೋಂತಹ ಕೆಲಸದಲ್ಲಿ, ಮಾಡ್ತಿರೋಂತಹ ಒಂದು ವೃತ್ತಿಯಲ್ಲಿ ತುಂಬ ಒಳ್ಳೆ ರೀತಿಯಾಗಿರುವಂಥ ಬದಲಾವಣೆ ಅನ್ನುವಂಥದ್ದು ಮೇ ತಿಂಗಳ ನಂತರ ಇರುತ್ತೆ. ಒಟ್ಟಾರೆ ಕರ್ಕಾಟಕ ರಾಶಿಯವರಿಗೆ ಗುರುವಿನ ಬದಲಾವಣೆ ತುಂಬ ಉಪಶಮನವನ್ನು ಕೊಡುವಂಥದ್ದು, ಇರೋ ಸಮಸ್ಯೆಗಳನ್ನು ಬಹುಪಾಲು ಕಡಿಮೆಯನ್ನು ಮಾಡುವಂಥದ್ದು ಈ ವರ್ಷದಲ್ಲಿ ಸೂಚಿತವಾಗಿರುವಂಥದ್ದು. ಇನ್ನು ಸಿಂಹರಾಶಿಯವರಿಗೆ ಈಗ 9ರಲ್ಲಿ ಇರುವಂತಹ ಗುರು, 8ರಲ್ಲಿ ಇರುವಂತಹ ರಾಹು, 7ರಲ್ಲಿ ಇರುವಂತಹ ಶನಿ, ಈಗ 9ರಿಂದ 10ನೇ ಸ್ಥಾನಕ್ಕೆ ಬದಲಾಗುವಂತಹ ಗುರುವಿನ ಒಂದು ಸಂಚಾರ. ಹಾಗಾಗಿ 10ನೇ ಮನೆಗೆ ಗುರು ಬಂದಾಗ ಕರ್ಮನಾಶವನ್ನು ಮಾಡ್ತಾನೆ. ಹಾಗಾಗಿ ಕೆಲಸ ಕಾರ್ಯದಲ್ಲಿ ಒಂದಷ್ಟು ಅಡೆತಡೆಗಳು, ಯಾವುದೇ ಕೆಲಸವನ್ನು ಮಾಡಬೇಕು ಅಂತ ಹೋಗ್ತಿದ್ರು ಅದರಲ್ಲಿ ಒಂದಷ್ಟು ವಿಘ್ನಗಳು, ಮತ್ತು 8ರಲ್ಲಿ ರಾಹು ಇರೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಪ್ರಾಪ್ತವಾಗುವಂತಹ ಸಾಧ್ಯತೆ ಇದೆ. 2ರಲ್ಲಿ ಕೇದುರಿಂದ ಕುಟುಂಬದಲ್ಲಿ ತುಂಬ ಒಂದಷ್ಟು ವೈಮನಸ್ಯಗಳು, ಕುಟುಂಬದಲ್ಲಿ ಹೆಂಡತಿಯೊಡನೆ ಅಥವಾ ಗಂಡನೊಡನೆ ಒಂದಷ್ಟು ವೈಮನಸ್ಯಗಳು. 2ನೇ ಸ್ಥಾನದಲ್ಲಿ ಕೇದುರಿಂದ ಯಾವುದೋ ದುಡ್ಡನ್ನು ಕೊಟ್ಟಿದ್ದಾರೆ, ಆ ದುಡ್ಡು ವಾಪಸ್ ಬರ್ತಿಲ್ಲ, ಈ ರೀತಿಯಾಗಿರುವಂಥದ್ದು. 7ಮದಲ್ಲಿ ಶನಿ ಇರೋದ್ರಿಂದ ಇದನ್ನು ಕಳತ್ರ ಸ್ಥಾನ ಅಂತ ಕರಿತೀವಿ. ವಿವಾಹ ಮದನಾಲೋಕ ಭಾರ್ಯಾಭರ್ತೃ ಸಮಾಗಮ, ವಿವಾಹ ಅನ್ನುವಂಥದ್ದು, ಭಾರ್ಯಾಭರ್ತೃವಿನ ಸಮಾಗಮ ಅನ್ನುವಂಥದ್ದು ಇದೆಲ್ಲವೂ ಕೂಡ 7ನೇ ಸ್ಥಾನದ ಮೇಲೆ ನಿಂತಿರುವಂಥದ್ದು. ಹಾಗಾಗಿ 7ನೇ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಕುಟುಂಬವನ್ನು ಚೆನ್ನಾಗಿ ಎಚ್ಚರಿಕೆಯಿಂದ ಕಾಪಾಡ್ಕೋಬೇಕಾಗ್ತದೆ.
ಗಂಡ ಹೆಂಡತಿಯರ ಮಧ್ಯೆ ಇರುವಂತಹ ಒಂದಷ್ಟು ಸಣ್ಣ ಪುಟ್ಟ ಮಾತುಕತೆಗಳನ್ನು ದೊಡ್ಡದಾಗಿ ಆಗಲಿಕ್ಕೆ ಬಿಡಬಾರ್ದು. ಅರ್ಥ ಮಾಡ್ಕೋಬೇಕು, ನಮಗೇನೋ ಒಂದಷ್ಟು ಗ್ರಹಗಳ ಒಂದು ಅನುಗುಣವಾಗಿ ಈ ರೀತಿಯಾಗಿರುವಂಥ ಫಲಗಳು ಪ್ರಾಪ್ತವಾಗಿದೆ. ಹಾಗಾಗಿ ಎಚ್ಚರಿಕೆಯಿಂದ ನ ಭಯಂ ಜಾಸ್ತಿ ಜಾಗರಹ ಅಂತ ಶಾಸ್ತ್ರದಲ್ಲಿ ಮಾತು. ಅಂದರೆ ಎಲ್ಲಿವರೆಗೆ ಜಯ ಇರುತ್ತೋ ಅಲ್ಲಿವರೆಗೆ ಭಯ ಇಲ್ಲ ಅಂತ. ಹಾಗಾಗಿ ಚೆನ್ನಾಗಿ ಜೀವನದಲ್ಲಿ ಜಯವನ್ನು ಇರಬೇಕು ಅಂದರೆ ನಮ್ಮ ಬುದ್ಧಿಶಕ್ತಿ ತುಂಬ ಬೇಕು, ತುಂಬ ವಿವೇಕ ಬೇಕು. ಹಾಗಾಗಿ ನಮಗೇನೋ ತೊಂದರೆ ಉಂಟಾಗ್ತಿದೆ ಅಂತಂದರೆ ಅರ್ಥ ಮಾಡ್ಕೋಬೇಕು ಗ್ರಹಗಳ ಸಮಸ್ಯೆಗಳಿದೆ ಅಂತ. ಹಾಗಾಗಿ ಅದನ್ನು ಅರ್ಥ ಮಾಡ್ಕೊಂಡಿದೆ ಆದರೆ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಸಿಂಹರಾಶಿಯವರು ರಾಹುಕೇತು ಪೂಜೆಯನ್ನು ಮಾಡಿಸ್ಬೋದು, ಕಾಳಹಸ್ತಿಗೆ ಹೋಗಿ ದರ್ಶನವನ್ನು ಮಾಡ್ಕೊಂಬರ್ಬೋದು, ಅಥವಾ ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿರುವಂಥ ಅರ್ಚನೆಯನ್ನು ವಾರಕ್ಕೊಮ್ಮೆ ಅದರ ಪೂಜೆಯನ್ನು ದರ್ಶನವನ್ನು ಮಾಡೋದ್ರಿಂದ ಈ ದೋಷಗಳು ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಕಡಿಮೆ ಆಗುತ್ತೆ. ಮೇ ತಿಂಗಳವರೆಗೆ ಒಂದಷ್ಟು ಇದಂಥ ಪರಿಸ್ಥಿತಿ ಹಾಗೆ ಇರ್ಬೋದು. ಮೇ ತಿಂಗಳ ನಂತರ ಬದಲಾವಣೆ. ಇವಾಗಲಿಂದನೇ ರಾಹುಕೇತುಗಳ ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ, ತಮಗೆಲ್ಲರಿಗೂ ಒಳ್ಳೆಯದಾಗತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಇರುವಂತಹ ರಾಹು, ಜನ್ಮದಲ್ಲಿರುವಂತಹ ಕೇತು, 6ರಲ್ಲಿರುವಂಥ ಶನಿ ಮತ್ತು 8ರಿಂದ 9ಗೆ ಸಂಚಾರ ಆಗುವಂತಹ ಗುರು. ಇದನ್ನು ನಾವು ನೋಡಿದಾಗ ಅವರಿಗೆ ಎಷ್ಟು ದಿವಸ ಎಷ್ಟೋ ಆರೋಗ್ಯದ ಸಮಸ್ಯೆ, ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಮತ್ತು ಇನ್ನೊಂದಷ್ಟು ಆರೋಗ್ಯದಲ್ಲಿದ್ದಂಥ ಸಮಸ್ಯೆಗಳೆಲ್ಲ ದೂರವಾಗುವಂತಹ ಒಂದು ಸಾಧ್ಯತೆ ಈ ಕನ್ಯಾ ರಾಶಿಯವರಿಗೆ ಇದೆ. 8ರಲ್ಲಿ ಗುರು ಇದ್ದ ಕಾರಣ ಎಷ್ಟೋ ಯೋಚನೆ ಮಾಡಲಿದೆ ಇರುವಂತಹ ಒಂದು ರೀತಿಯಿಂದ ಖರ್ಚಾಗಿ ಅವರಿಗೆ ಒಂದು ರೀತಿ ಸಮಸ್ಯೆ, ಏನೋ ಒಂದಷ್ಟು ನಾವು ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅನ್ನುವಂಥ ಒಂದು ಭಾವನೆ ಬಂದಿರುತ್ತೆ ಈ ಕನ್ಯಾ ರಾಶಿಯವರಿಗೆ. ಅದೆಲ್ಲವೂ ಕೂಡ ದೂರವಾಗುವಂತಹ ಒಂದು ಶುಭ ಕಾಲ ಅನ್ನುವಂಥದ್ದು ಈ ಮೇ ತಿಂಗಳ ನಂತರದಲ್ಲಿ ಪ್ರಾಪ್ತವಾಗುತ್ತೆ. ಹಾಗಾಗಿ ಈ ಒಂದು ಬದಲಾವಣೆ ಅನ್ನುವಂಥದ್ದು, ಅಂದರೆ ಈ ಒಂದು ಸಂಕ್ರಮಣ ಆದ ನಂತರ ಕನ್ಯಾ ರಾಶಿಯವರಿಗೆ ತುಂಬ ಉತ್ತಮವಾಗಿರುವಂಥ ಒಂದು ಫಲಗಳು ಪ್ರಾಪ್ತವಾಗುತ್ತೆ. 5ನೇ ಮನೆಯಲ್ಲಿ ಒಂದು ರವಿಯ ಸಂಚಾರ ಆಗೋದ್ರಿಂದ ಒಂದು ತಿಂಗಳ ಮಟ್ಟಿಗೆ, 1-2 ತಿಂಗಳ ಮಟ್ಟಿಗೆ ಯಾರು ಹೈಯರ್ ಎಜುಕೇಷನ್ನ ಪರ್ಸ್ಯೂ ಮಾಡ್ತಾ ಇರ್ತಾರೆ ಕನ್ಯಾ ರಾಶಿಯವರು, ಅಂಥವರಿಗೆ ಒಂದಷ್ಟು ತಡೆಗಳು ಉಂಟಾಗುವಂತಹ ಒಂದು ಸಾಧ್ಯತೆ ಈ ಕನ್ಯಾ ರಾಶಿಯವರಿಗೆ ಕಾಣಸಿಗುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ತುಂಬ ಯೋಚನೆಯನ್ನು ಮಾಡಬೇಕು. 9ನೇ ಮನೆಗೆ ಬಂದ ನಂತರದಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ವಿಶೇಷವಾಗಿ ತಂದೆಯ ಆರೋಗ್ಯದಲ್ಲಿ ಯಾರಿಗಾರು ಸಮಸ್ಯೆ ಇದೆ ಅಂಥವ್ರಿಗೆಲ್ಲರಿಗೂ ಒಳ್ಳೆಯದಾಗುವಂತಹ, ತಂದೆಯ ಸ್ಥಾನವನ್ನು ಗಟ್ಟಿ ಮಾಡುವಂತಹ ಒಂದು ಯೋಗ ಕನ್ಯಾ ರಾಶಿಯವರಿಗಿದೆ. ಇನ್ನು ಮುಂದೆ ಕನ್ಯಾ ರಾಶಿಯವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗುವಂಥ ಸಾಧ್ಯತೆ ಇದೆ. 6ರಲ್ಲಿ ಶನಿ ಇರೋದ್ರಿಂದ ಶತ್ರು ಜಯ ಆಗತ್ತೆ, ಶತ್ರುಗಳೆಲ್ಲರೂ ಕೂಡ ಪರಾಜಯ ಆಗ್ತಾರೆ, ನಿಮಗೆ ಒಳ್ಳೆ ಜಯ ಪ್ರಾಪ್ತವಾಗುತ್ತೆ. ಶತ್ರುಗಳಿಂದ ಕೆಲಸ ಕಾರ್ಯದಲ್ಲೆಲ್ಲ ಉತ್ತಮವಾಗಿರುವಂಥ ಪ್ರಗತಿ ಪ್ರಾಪ್ತವಾಗುತ್ತೆ. ಇನ್ನು ತುಲಾರಾಶಿಯವರಿಗೆ ಪಂಚಮ ಶನಿ ಅಂತ ಕರಿತೀವಿ. 5ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಮ್ಮ ಬುದ್ಧಿಶಕ್ತಿ, ನಮ್ಮ ಕೆಲಸ, ನಮ್ಮ ಸಾಮರ್ಥ್ಯ ಅನ್ನುವಂಥದ್ದು ಎಲ್ಲವೂ ಕೂಡ ಸ್ವಲ್ಪ ಕುಗ್ಗುವಂತಹ ಒಂದು ಸಾಧ್ಯತೆ. 7ರಲ್ಲಿದ್ದಂಥ ಗುರು 8ರಿಗೆ ಪ್ರವೇಶ ಆಗುವಂಥದ್ದು. ಈ ತುಲಾರಾಶಿಯವರು ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. 6ರಲ್ಲಿರುವಂತಹ ಗುರು ಮತ್ತು 12ರಲ್ಲಿರುವಂಥ ಒಂದು ಕೇತು ನಿದ್ರೆಯನ್ನು ಕೆಡಿಸುವಂತಹ, ಖರ್ಚನ್ನು ಆಗುವಂತಹ ಯೋಗ, ಮತ್ತು ಆರೋಗ್ಯ, ಸಣ್ಣ ಪುಟ್ಟ ಆರೋಗ್ಯ, ದಿಢೀರಾಗಿರುವಂಥ ಒಂದಷ್ಟು ಆರೋಗ್ಯ ಸಮಸ್ಯೆಗಳಿಂದ ಅವರಿಗೆ ಖರ್ಚು ಅಧಿಕವಾಗುವಂತಹ ಒಂದು ಯೋಗ ತುಲಾರಾಶಿಯವರಿಗೆ ಕಾಣುತ್ತೆ. ಸಣ್ಣ ಪುಟ್ಟ ಬೀಳು ಏಳುಗಳು ಕಾಣುತ್ತೆ. ಪಂಚಮ ಶನಿ ಇರೋದ್ರಿಂದ ಗಾಡಿಯಲ್ಲಿ ಓಡಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಮತ್ತು 8ರಲ್ಲಿ ಗುರು ಇರೋದ್ರಿಂದ ಖರ್ಚನ್ನು ಮಾಡಲಿಕ್ಕೆ ಮುಂಚೆ ಯೋಚನೆ ಮಾಡಬೇಕು. ಅನಾರೋಗ್ಯ ಇದ್ದರೆ ಅದಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರುವಂತಹ, ಸಕಾಲಕ್ಕೆ ಬೇಕಾಗಿರುವಂಥ ಒಂದು ಶುಶ್ರೂಷೆಯನ್ನು ಮಾಡಿಸ್ಕೋಬೇಕಾಗ್ತದೆ. ಇಲ್ಲ ಅಂದರೆ ಅದರ ಮೊತ್ತ ನಿಮಗೆ ದೊಡ್ಡದಾಗುವಂತಹ ಒಂದು ಸಾಧ್ಯತೆ ಈ ತುಲಾರಾಶಿಯವರಿಗೆ ಕಾಣಸಿಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ 5ರಲ್ಲಿ ರಾಹು, 4ರಲ್ಲಿ ಶನಿ ಇರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕಾಣಿಸುವಂತಹ ಒಂದು ಸಾಧ್ಯತೆ ಇದೆ. ಆದರೆ 6ರಲ್ಲಿರುವಂತಹ ಗುರು ರೋಗವನ್ನು ನಿವಾರಣೆ ಮಾಡಿ ಅವರಿಗೆ ಮುಂದೆ ಎಲ್ಲ ಒಳ್ಳೆಯದಾಗುವಂತಹ, ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದೆಲ್ಲ ನಿವಾರಣೆ ಆಗುವಂಥದ್ದು. ಮತ್ತು ಯಾರಿಗೆ ಮದುವೆ ಆಗಿಲ್ಲ ಅಂಥವರಿಗೆ ವಿವಾಹ ಆಗುವಂತಹ ಯೋಗ. ವಿಶೇಷವಾಗಿ ವಿದೇಶಕ್ಕೆ ಹೋಗಿ ಓದಬೇಕು ಅಂತ ಅಂದ್ಕೊಂಡಿರ್ತಾರೆ ವೃಶ್ಚಿಕ ರಾಶಿಯವರು, ಅಂಥವ್ರಿಗೆ ವಿದೇಶಕ್ಕೆ ಓದಲಿಕ್ಕೆ ಹೋಗೋದಕ್ಕೆ ಒಳ್ಳೆಯ ಯೋಗ ಅನ್ನೋಂಥದ್ದು ಪ್ರಾಪ್ತವಾಗುತ್ತೆ. 11ರಲ್ಲಿ ಕೇತು ಇರೋದ್ರಿಂದ ಮಾಡ್ತಿರುವಂಥ ಬಿಸ್ನೆಸ್ಸಿನಲ್ಲಿ ಲಾಭ ಆಗುತ್ತೆ. ಪೂಜೆ ಪುನಸ್ಕಾರವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಅಂಥವರಿಗೆ ಎಷ್ಟೋ ದಿವಸ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಅಥವಾ ಮನೆಯಲ್ಲಿ ಯಾವುದೋ ಹೋಮ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಮನೆ ದೇವರ ದರ್ಶನವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಅಂಥವ್ರಿಗೆಲ್ಲರಿಗೂ ಕೂಡ ಈ ಒಂದು ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಶುಭ ಫಲಗಳು ಅನ್ನೋಂಥದ್ದು ಪ್ರಾಪ್ತವಾಗುತ್ತೆ. ವಿವಾಹಕ್ಕೆ ಪ್ರಯತ್ನ ಪಡ್ತಿದ್ರೆ ವಿವಾಹ ಆಗುವಂಥ ಶುಭ ಸುದ್ದಿ ಅನ್ನುವಂಥದ್ದು ನಿಮ್ಮದಾಗುತ್ತೆ. ಸಂತಾನ ಅಭಿವೃದ್ಧಿ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಈ ರಾಶಿಯವರಿಗೆ ಇರುವಂಥದ್ದು. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ 3ರಲ್ಲಿ ಶನಿ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು, ಅಡ್ಡಿ ಆತಂಕಗಳು ಕೂಡ ನಿವಾರಣೆ ಆಗುತ್ತೆ. 5ರಲ್ಲಿದ್ದಂಥ ಗುರುವಿನ ಬಲ ಅನ್ನುವಂಥದ್ದು ನಾಶವಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹೈಯರ್ ಎಜುಕೇಷನನ್ನು ಮಾಡ್ತಿರ್ತಕ್ಕಂಥವರಿಗೆ ಸ್ವಲ್ಪ ತಡೆ ಉಂಟಾಗುವಂತಹ ಒಂದು ಸಾಧ್ಯತೆ ಈ ಧನುರಾಶಿಯವರಿಗೆ ಇದೆ. 10ರಲ್ಲಿ ಕೇತು ಇರೋದ್ರಿಂದ ಕೆಲಸದಲ್ಲಿ ತುಂಬ ಒಂದಷ್ಟು ರೀತಿ ಯಾವಾಗಲೂ ಅಡ್ಡಿಗಳು ಅನ್ನೋಂಥದ್ದು ಪ್ರಾಪ್ತವಾಗುವಂತಹ ಸಾಧ್ಯತೆ. ಅದಕ್ಕೆ ಗಣಪತಿಯ ಆರಾಧನೆ, ಗಣಪತಿಗೆ ವಿಶೇಷವಾಗಿ ಕಬ್ಬಿನಾರಲ್ಲಿ ಅಭಿಷೇಕವನ್ನು ಮಾಡಿಸುವಂಥದ್ದು, ಸಂಕಷ್ಟಹರ ಮಹಾಗಣಪತಿ ವ್ರತವನ್ನು ಮಾಡುವಂಥದ್ದು,
ಏನೂ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಗಣಪತಿಗೆ ನೈವೇದ್ಯ ತುಂಬ ಪ್ರಿಯನಾಗಿರ್ತಕ್ಕಂಥವನು ಗಣಪತಿ. ಅಂತಹ ಗಣಪತಿಗೆ ನೈವೇದ್ಯವನ್ನು ಕೊಡುವಂಥದ್ದು ವಿಶೇಷ ಫಲವನ್ನು ಕೊಡುವಂಥದ್ದು. ಈ ಕೆಲಸದಲ್ಲಿರುವಂಥ ಸಮಸ್ಯೆಗಳಿಗೆಲ್ಲ ನಿವಾರಣೆ ಆಗಲಿ ಅಂತ ಗಣಪತಿಯ ಆರಾಧನೆ ತುಂಬ ಮುಖ್ಯ ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಏನಿತ್ತು ಅದೆಲ್ಲವೂ ಕೂಡ ಈ ಸಾಡೆ ಸಾತಿನಿಂದ ಬರುವಂತಹ ಒಂದಷ್ಟು ಸಮಸ್ಯೆ, ಕುಟುಂಬದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಕಲಹ, ಏನೋ ಆರ್ಥಿಕವಾಗಿ ಬೆಳೆಯೋಕ್ಕಾಗ್ತಿಲ್ಲ ಅನ್ನುವಂಥ ಒಂದು ಸ್ಟ್ರೆಸ್ ಅನ್ನುವಂಥದ್ದು, ಅಂದರೆ ಆಗದೇ ಇರೋದಕ್ಕಿಂತ ಅವರಿಗೆ ಆಗಿರೋಂಥ ಒಂದು ಸ್ಟ್ರೆಸ್ ಜಾಸ್ತಿ, ಮಾನಸಿಕವಾಗಿ ಒತ್ತಡ ಅನ್ನುವಂಥದ್ದು ಈ ಮಕರ ರಾಶಿಯವರಿಗೆ ಅದೆಲ್ಲವೂ ಕೂಡ ನಿವಾರಣೆ ಆಗುವಂಥದ್ದು. ಒಂದು ತಿಂಗಳ ಮಟ್ಟಿಗೆ ಅಂದರೆ ಜನವರಿ 15ರಿಂದ ಹೆಚ್ಚು ಕಡಿಮೆ ಫೆಬ್ರವರಿ 15ರವರೆಗೆ ಸ್ವಲ್ಪ ರೋಗಗಳು ಅನ್ನುವಂಥದ್ದು ಉಂಟಾಗತ್ತೆ. ಹಾಗಾಗಿ ಚಳಿಗಾಲವೇ ಇರೋದ್ರಿಂದ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಿರುವಂತಹ ರೋಗವೇ ಉಂಟಾಗುವಂತಹ ಒಂದು ಸಾಧ್ಯತೆ. ಇದಾದ ನಂತರದಲ್ಲಿ 5ನೇ ಮನೆಗೆ ಯಾವಾಗ ಈ ಗುರುವಿನ ಒಂದು ಟ್ರಾನ್ಸಿಟ್, ಗುರುವಿನ ಒಂದು ಬದಲಾವಣೆ ಅನ್ನೋಂಥದ್ದು ಉಂಟಾಗತ್ತೋ ತುಂಬ ಉತ್ತಮವಾಗಿರುವಂತಹ ಒಂದು ಜೀವನ ಪ್ರಾಪ್ತವಾಗುತ್ತೆ. ಏನು ಯೋಚನೆ ಮಾಡೋಷ್ಟಿಲ್ಲ. ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಬರುವಂತಹ ಸಾಧ್ಯತೆ ಇದೆ ಮಕರ ರಾಶಿಯವರಿಗೆ, ಅದನ್ನು ಖಂಡಿತ ಗುರುತಿಸಬೇಕಾಗತ್ತೆ. ತಂದೆಗೆ ಏನಾದರೂ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಬಂತು ಅಂತಂದರೂ ಅದಕ್ಕೆ ಸೂಕ್ತವಾಗಿರುವಂತಹ ಸಮಯೋಚಿತವಾಗಿರುವಂತಹ ಒಂದು ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ. ಅದು ಬಿಟ್ಟರೆ 5ನೇ ಮನೆಗೆ ಗುರುವಿನ ಸಂಚಾರದಿಂದ ಒಳ್ಳೆಯ ರೀತಿಯಾಗಿರುವಂಥ ಕೆಲಸ ಮಾಡುವಂಥ ಜಾಗದಲ್ಲಿ ಸುಖ ಶಾಂತಿ ಅನ್ನುವಂಥದ್ದು ಕಾಣುತ್ತೆ. ಒಳ್ಳೆ ಆರ್ಥಿಕವಾಗಿರುವಂಥ ಒಂದು ಬಲ, ಮತ್ತು ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಒಳ್ಳೆಯ ಅವಕಾಶ, ಮತ್ತು ಹೊರಗಡೆ ವಿದೇಶ ಪ್ರಯಾಣವನ್ನು ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ 3ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಉಪಜಯ ಸ್ಥಾನದಲ್ಲಿ ಹೊರಗಡೆ ದೇಶಕ್ಕೆ ಹೋಗಿ ಉದ್ಯೋಗವನ್ನು ಮಾಡುವಂಥ ಒಂದು ಯೋಗ ಅನ್ನುವಂಥದ್ದು ಚೆನ್ನಾಗಿ ಮಕರ ರಾಶಿಯವರಿಗೆ ಪ್ರಾಪ್ತವಾಗುತ್ತೆ. ಕುಂಭರಾಶಿಯವರಿಗೆ ನಮಗೆ ಗೊತ್ತಿರುವಂಥ ರೀತಿಯಲ್ಲಿ ಹೊಸದಾಗಿರುವಂಥ ವಾಹನವನ್ನು ಇವಾಗ ಅವರು ಸಾಡೆ ಸಾತಿನ ಮಧ್ಯ ಹಂತದಲ್ಲಿದ್ದಾರೆ, ಏನೋ ಒಂದಷ್ಟು ರೀತಿ ಸಮಸ್ಯೆಗಳಲ್ಲಿದ್ದಾರೆ. ಅಂಥವರಿಗೆ ಈ ಸಾಡೆ ಸಾತಿ ಮಧ್ಯದಲ್ಲಿದ್ದರೂ ಕೂಡ ಹೊಸ ವಾಹನವನ್ನು ಖರೀದಿ ಮಾಡುವಂಥದ್ದು, ತಾಯಿಯ ಜೊತೆಗೆ ಒಳ್ಳೆಯ ಸೌಮನಸ್ಯ ಅಥವಾ ತಾಯಿ ಮನೆ ಕಡೆಯಿಂದ ಯಾವ್ದಾದ್ರು ಆಸ್ತಿ ಬರಬೇಕು ಅಂತಿದ್ರೆ ಅಂತಹ ಆಸ್ತಿಯಲ್ಲ ಅಥವಾ ಅಂಥ ಒಂದು ಸಂಪದಗಳು ಅನ್ನುವಂಥದ್ದು ಪ್ರಾಪ್ತವಾಗುವಂತಹ ಒಂದು ಸಾಧ್ಯತೆ ಈ ಕುಂಭರಾಶಿಯವರಿಗೆ ಕಾಣಸಿಗುತ್ತೆ. ಕುಂಭರಾಶಿಯವರಿಗೆ ಒಟ್ಟಾರೆ ಗುರುವಿನ ಬದಲಾವಣೆ ಅನ್ನುವಂಥದ್ದು ಮುಂಚೆಗಿಂತ ಈಗ ಪರವಾಗಿಲ್ಲ. 2ನೇ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಕೌಟುಂಬಿಕವಾಗಿ ಒಂದಷ್ಟು ಸಮಸ್ಯೆ, ಮತ್ತು ಈ ಸಣ್ಣ ಪುಟ್ಟ ಯೂರಿನರಿ ಇನ್ಫೆಕ್ಷನ್ ಈ ರೀತಿಯಾಗಿರುವಂತಹ ಒಂದು ಹುಷ್ಯಸ್ಥಾನದಲ್ಲಿ ಒಂದಷ್ಟು ತೊಂದರೆ ಬರುವಂತಹ ಕೇತು ಆದ ಕಾರಣ ಯಾರಿಗೆ ವಿಶೇಷವಾಗಿ ಲಿವರಿಗೆ ಸಂಬಂಧಪಟ್ಟಿರುವಂಥ ತೊಂದರೆ ಇದೆ ಅಂಥವರಿಗೆ ಅದು ಉಲ್ಬಣ ಆಗುವಂಥದ್ದು, ಈ ಫ್ಯಾಟಿ ಲಿವರ್ ಇತ್ಯಾದಿ ಆಗಿರ್ತಕ್ಕಂಥವರಿಗೆ ಮುಂದೆ ಹೋಗಿ ಅವರಿಗೆ ಈ ಡಯಾಬಿಟೀಸ್ ಈ ರೀತಿ ಆಗುವಂಥದ್ದು, ಈ ರೀತಿಯಾಗಿರುವಂಥ ಒಂದಷ್ಟು ಸಾಧ್ಯತೆಗಳು ಕೇತುವಿನಿಂದ ಬರುವಂಥದ್ದು. ಮತ್ತು ಕಾಲು ನೋವು ಆಗುವಂಥದ್ದು, ಕಾಲು ಉತ್ಕೊಳ್ಳುವಂತಹ ಒಂದು ಯೋಗಗಳು ಕೂಡ ಇದೆ. ಕೇತುವಿನ ಒಂದು ಶಾಂತಿ ಮಾಡಿಸ್ಬೇಕು, ಗಣಪತಿಯ ಆರಾಧನೆಯನ್ನು ಮಾಡಬೇಕು, ಮತ್ತು ವಿಶೇಷವಾಗಿ ನಾಗದೇವರ ಆರಾಧನೆಯನ್ನು ಮಾಡಬೇಕು. ಈ ಕುಂಭರಾಶಿಯವರಿಗೆ ಎಲ್ಲ ಒಳ್ಳೆಯದಾಗ್ತದೆ. ಇನ್ನು ಮೀನರಾಶಿ ಕಡೆದಾಗಿರುವಂತಹ ರಾಶಿ. ಮೀನರಾಶಿಯವರಿಗೆ 12ರಲ್ಲಿ ಶನಿ ಇರೋದ್ರಿಂದ ದೇವಸ್ಥಾನದಲ್ಲಿ ಶನಿ ಮತ್ತು ಜನ್ಮದಲ್ಲಿ ಇರುವಂತಹ ರಾಹು, ಹಾಗಾಗಿ ಆರೋಗ್ಯದ ಮೇಲೆ ಅದರಲ್ಲೂ ವಿಶೇಷವಾಗಿ ನಿದ್ರೆಯ ಮೇಲೆ ಪರಿಣಾಮವನ್ನು ಕೊಡುವಂಥದ್ದು, ತುಂಬ ನಿದ್ರೆ ಹಾಳಾಗುವಂಥದ್ದು, ತುಂಬ ಸ್ಟ್ರೆಸ್ಸಿಂದ ಕೂದಲು ಉದುರುವಂಥದ್ದು, ಮತ್ತು ಒಂದು ರೀತಿ ಅವರಿಗೆ ಏನೋ ಒಂದು ರೀತಿ ಸ್ಟ್ರೆಸ್ಫುಲ್ ಆಗಿದೆ, ನಮಗೇನೋ ತುಂಬ ಹಿಂಸೆ ಆಗ್ತಿದೆ ಅನ್ನುವಂಥ ಒಂದು ಸ್ಥಿತಿ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಗೊತ್ತಿಲ್ಲದೆ ಇರುವಂಥ ಜಾಗದಲ್ಲಿ ಖರ್ಚಾಗುವಂಥ ಒಂದು ಸಾಧ್ಯತೆ ಇದೆ. ಮೀನರಾಶಿಯವರಿಗೆ ಪರಿಹಾರ ಅಂತ ಬಂತು ಅಂದರೆ, ಕೌಟುಂಬಿಕವಾಗಿರುವಂಥ ಸಮಸ್ಯೆಗಳಿಗೆಲ್ಲ ಪರಿಹಾರ ಅಂತ ಬಂತು ಅಂತಂದರೆ ರಾಹುಕೇತು ಪೂಜೆಯನ್ನು ಮಾಡಿಸ್ಬೇಕಾಗ್ತದೆ. ಜಾತಕದಲ್ಲಿ ಚೆನ್ನಾಗಿರೋಂಥ ನಾನು ಇಷ್ಟೆಲ್ಲ ಹೇಳಿರೋವಂಥದ್ದು ಎಲ್ಲ ಒಂದು ರಾಶಿಗೂ ಒಂದಷ್ಟು ಸಮಸ್ಯೆಗಳು ಹೇಳ್ತಿದ್ದೀರಲ್ಲ, ಅದು ಹೇಗೆ ಅಂತಂದರೆ ಜನಗಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದು ರಾಶಿಗಳ ಆಧಾರದ ಮೇಲೆ ಮಾತ್ರ ಇರುವಂಥದ್ದು. ಇದರ ಜೊತೆಗೆ ನಮ್ಮ ದಶಾಭುಕ್ತಿಯು ನಮಗೆ ಮುಖ್ಯವಾಗ್ತದೆ. ದಶಾಭುಕ್ತಿ ಚೆನ್ನಾಗಿದ್ದರೆ ಇಲ್ಲಿ ಆಗ್ತಿರುವಂಥ ಗೋಚಾರ ಫಲ ಅಷ್ಟು ನಮಗೆ ಪ್ರಭಾವವಾಗಿ ನಮಗೆ ಅದರ ಎಫೆಕ್ಟ್ ಅನ್ನುವಂಥದ್ದು ಕಾಣಲ್ಲ. ಹಾಗಾಗಿ ವ್ಯಕ್ತಿಗತವಾಗಿ ಇದರಲ್ಲಿ ಒಂದಷ್ಟು ಬದಲಾವಣೆ ಅನ್ನುವಂಥದ್ದು ಖಂಡಿತ ಉಂಟಾಗತ್ತೆ. ಅವರಿಗೆ ಜಾತಕ ಚೆನ್ನಾಗಿತ್ತು, ದಶಾಭುಕ್ತಿ ಚೆನ್ನಾಗಿತ್ತು ಅಂತಂದರೆ ಅಂಥವರಿಗೆ ಒಳ್ಳೆಯದಾಗುವಂತಹ ಒಂದು ಸಾಧ್ಯತೆ ಇದೆ. ಇಲ್ಲ ಅಂತಂದರೆ ಇದರ ಸೂಚನೆ ಅನ್ನುವಂಥದ್ದು ನಾವು ಹೇಳಿರುವಂಥ ಒಂದು ಫಲಗಳ ಸೂಚನೆ ಅನ್ನುವಂಥದ್ದು ಕೂಡ ಜಾತಕದಲ್ಲೂ ಕೂಡ ದಶಾಭುಕ್ತಿಗಳು ಕೂಡ ವೀಕ್ ಆಗಿದ್ದಾಗ ಇದರ ಒಂದು ಪರಿಣಾಮ ಹೆಚ್ಚಾಗುವಂತಹ ಒಂದು ಸಾಧ್ಯತೆ. ಮೀನರಾಶಿಯವರಿಗೆ ಇದ್ದಂತಹ ಗುರುಬಲ ಇವಾಗ ಹೋಗಿ 3ರಲ್ಲಿ ಗುರುವಿನ ಒಂದು ಇದಾಗೋದ್ರಿಂದ ಕೌಟುಂಬಿಕವಾಗಿ ಒಂದಷ್ಟು ಹಿಂಸೆ ಆಗುವಂಥದ್ದು, ನಿದ್ರೆಯಲ್ಲಿ ಹಾಳಾಗುವಂತಹ ಒಂದು ಸಾಧ್ಯತೆ ಇದೆ. ಮೀನರಾಶಿಯವರಿಗೆ ಒಳ್ಳೆ ರೀತಿಯಾಗಿರುವಂಥ ಈ ಸೂರ್ಯನ ಒಂದು ಬದಲಾವಣೆ ಮಕರ ರಾಶಿಗೆ ತುಂಬ ಒಳ್ಳೆಯ 1 ತಿಂಗಳ ಮಟ್ಟಿಗೆ ಇದ್ದಂಥ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ಆಮೇಲೆ ಮತ್ತೆ ಅದೇ ರೀತಿಯಾಗಿರುವಂತಹ ಒಂದಷ್ಟು ಸಮಸ್ಯೆಗಳು ಇತ್ಯಾದಿ ಬರುವಂತಹ ಸಾಧ್ಯತೆ. ಶನಿ ಶಾಂತಿಯನ್ನು ಮಾಡಿ, ಸಾಡೆ ಸಾತಿನಲ್ಲಿದ್ದೀರಾ, 12ರಲ್ಲಿ ಇರುವಂಥ ಶನಿ ಹೇಳಲಿಕ್ಕೆ ಆಗಲ್ಲ. ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಶನಿ ಅಂತ್ಯದಲ್ಲಿ ಫಲವನ್ನು ಕೊಡ್ತಾನೆ ಅಂತ, ವಿಪರೀತವಾಗಿರುವಂಥ ಫಲ ಅಂದರೆ ಒಳ್ಳೆ ಫಲ ಅಲ್ಲ ಕೆಟ್ಟ ಫಲವನ್ನು ಕೊಡ್ತಾನೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥ ವಿಚಾರವೇ. ಹಾಗಾಗಿ ಕರ್ಮಕಾರಕ ಶನಿ, ನಾವು ಏನು ಒಳ್ಳೆಯದನ್ನು ಮಾಡಿರ್ತೀವಿ ಅಥವಾ ಏನು ಕೆಟ್ಟದನ್ನು ಮಾಡಿರ್ತೀವಿ ಅದರ ಫಲವನ್ನೇ ಶನಿ ನಮಗೆ ಕೊಡೋದು. ಹಾಗಾಗಿ ಶನಿ ಏನು ಕೆಟ್ಟವನಲ್ಲ,
ಅರ್ಥ ಮಾಡ್ಕೋಬೇಕು. ನಾವೇನು ಮಾಡಿದ್ದೀವಿ ಅದನ್ನು ಫಲವಾಗಿ ಅನುಭವಿಸುವಂಥ ರೀತಿ ಮಾಡುವಂಥದ್ರಲ್ಲಿ ಶನಿ ಮತ್ತು ಗುರು ಭಾಳ ಮುಖ್ಯರಾಗಿರುವಂತಹ ಗ್ರಹಗಳು. ಮೀನರಾಶಿಯವರು ಈ ರೀತಿಯಾಗಿರುವಂಥ ಒಂದಷ್ಟು ಪರಿಹಾರವನ್ನು, ಶನಿ ಶಾಂತಿಯನ್ನು ಮಾಡೋದು, ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡುವಂಥದ್ದು, ಮತ್ತು ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಜಪ ಪೂಜೆ ಇತ್ಯಾದಿಯನ್ನು ಮಾಡುವಂಥದ್ದು ತುಂಬ ವಿಶೇಷ ಫಲವನ್ನು ಕೊಡುವಂಥದ್ದು. ಗುರುಬಲ ಇಲ್ಲದೇ ಇರುವಂಥ ಕಾರಣ, ರಾಹುಕೇತುಗಳ ಒಂದು ಜನ್ಮ ಮತ್ತು ಸಪ್ತಮದಲ್ಲಿರೋ ಕಾರಣ ಕುಟುಂಬದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕೌಟುಂಬಿಕವಾಗಿ ಒಂದಷ್ಟು ಸಣ್ಣ ಪುಟ್ಟ ಮನಸ್ತಾಪಗಳು ಪ್ರಾಪ್ತವಾಗುತ್ತೆ. ಇದು ಬಿಟ್ಟರೆ ಅವರಿಗೆ ಇದ್ದಂತಹ ಅಂದರೆ ಮೇ ತಿಂಗಳವರೆಗೆ ಅವರಿಗೆ ಇರುವಂಥ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಉಪಶಮನ ಗುರು ಕೊಡ್ತಾ ಇರ್ತಾನೆ. ಮೇ ತಿಂಗಳ ನಂತರದಲ್ಲಿ ಇದೆಲ್ಲವೂ ಕೂಡ ಬರುವಂಥ ಸಾಧ್ಯತೆ. ಮೀನರಾಶಿಯವರು ಸೂಕ್ತವಾಗಿರುವಂಥ ಪರಿಹಾರ ಮಾಡಿಕೊಂಡ್ರೆ, ನಿಮ್ಮ ಜಾತಕದಲ್ಲಿರುವಂಥ ದಶಾಭುಕ್ತಿ ಚೆನ್ನಾಗಿದ್ದರೆ ಮೀನರಾಶಿಯವರಿಗೂ ಕೂಡ ಒಳ್ಳೆಯದಾಗುತ್ತೆ. ಇದು ಎಲ್ಲ ಸಂಕ್ಷಿಪ್ತವಾಗಿರುವಂತಹ ಒಂದು ಗ್ರಹಗಳ ಒಂದು ಫಲಗಳು ಅಂತ ಈ ಒಂದು ವರ್ಷ ಏನು ಪ್ರಾಪ್ತವಾಗುತ್ತೆ ಅದನ್ನು ಸಂಕ್ಷಿಪ್ತವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಮತ್ತು ಈ ಸಂಕ್ರಾಂತಿ ಫಲವಾಗಿ ಸಂಕ್ರಾಂತಿ ಪುರುಷ ಅನ್ನುವಂಥದ್ದನ್ನು ನಾವು ನೋಡಿ, ಈ ಸಂಕ್ರಾಂತಿ ಫಲ ಹೇಗಿರುತ್ತೆ ಅಂತಂದರೆ, ಯಾರು ಈ ಬೇರೆಯವರ ಕೆಳಗಡೆ ಕೆಲಸವನ್ನು ಮಾಡುವಂತಹ ಒಂದು ರೀತಿ ನೀತಿ ಇದೆ, ಕೆಲಸವನ್ನು ಮಾಡ್ತಾ ಇರ್ತಾರೆ, ಅಂಥವರಿಗೆ ಅರಿಷ್ಟ ಪ್ರಾಪ್ತವಾಗುವಂತಹ ಸಾಧ್ಯತೆ. ಹಾಗಾಗಿ ಕೆಲಸ ಮಾಡ್ತಿರುವಂಥ ವರ್ಕಿಂಗ್ ಸೆಕ್ಟರ್ ಅವರಿಗೆ ಸ್ವಲ್ಪ ಸಮಸ್ಯೆಗಳು, ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರಿಗೆ ಉತ್ತಮವಾಗಿರುವಂಥ ಲಾಭಗಳು ಅನ್ನೋಂಥದ್ದು ಪ್ರಾಪ್ತವಾಗುತ್ತೆ. ಇದಾದ ನಂತರ ಈ ರಾಜಕಾರಣ ಅಂತ ಬಂತು ಅಂತಂದರೆ ದೇಶಕ್ಕೆ ಖಂಡಿತವಾಗಿ ಸುಭಿಕ್ಷ ಉಂಟಾಗತ್ತೆ. ಮತ್ತು ದೇಶಕ್ಕೆ ಸಕಾಲಕ್ಕೆ ಮಳೆ ಅನ್ನುವಂಥದ್ದು, ಕಳೆದ ಬಾರಿ ಇದ್ದಷ್ಟು ಒಂದು ಬರ ಅನ್ನುವಂಥದ್ದು ಈ ವರ್ಷ ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ. ಮಳೆ ಅನ್ನುವಂಥದ್ದು ಈ ವರ್ಷ ಕೂಡ, ಅದು ಯುಗಾದಿಯ ನಂತರ ಫಲಗಳು ಅಂತ ನಾವು ತಿಳ್ಕೊಬೋದು. ಅಷ್ಟಾದರೂ ಕೂಡ ಈ ವರ್ಷ ಕೂಡ ತುಂಬ ಮಳೆ ಬೆಳೆ ಅನ್ನುವಂಥದ್ದು ಕಳೆದ ಬಾರಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಚೆನ್ನಾಗಿ ಇರುವಂಥದ್ದು. ಮಳೆ ಬೆಳೆ ಅನ್ನುವಂಥದ್ದು ಸುಭಿಕ್ಷವಾಗಿ ಆಗುತ್ತೆ. ಬೇಳೆಕಾಳುಗಳು ಉತ್ಪಾದನೆ ಅನ್ನುವಂಥದ್ದು ಚೆನ್ನಾಗಿ ಆಗುತ್ತೆ. ರಸಪದಾರ್ಥಗಳು ಎಲ್ಲೋ ಸ್ವಲ್ಪ ಜಾಸ್ತಿ ಆಗುವಂತಹ ಎಣ್ಣೆ, ಉಪ್ಪು ಇತ್ಯಾದಿಗಳು, ರಸಪದಾರ್ಥಗಳು ಅನ್ನೋಂಥದ್ದು ಏನಿದೆ, ಬೆಲ್ಲ, ಇದೆಲ್ಲವೂ ಕೂಡ ಸ್ವಲ್ಪ ತುಟ್ಟಿಯಾಗುವಂತಹ ಒಂದು ಸಾಧ್ಯತೆ ಕಾಣಸಿಗ್ತಾ ಇದೆ. ಒಳ್ಳೆಯ ರಾಜಕಾರಣ ಅನ್ನೋಂಥದ್ದು ನಡೆಯುತ್ತೆ. ರಾಜಕಾರಣದಲ್ಲಿ ಇರುವಂತಹ ಗೊಂದಲಗಳು, ಯಾಕೆಂದರೆ ರವಿ 2 ತಿಂಗಳಾದ ನಂತರದಲ್ಲಿ ಅವನೇನು ಪಥಸಂಚಲನವನ್ನು ಮಾಡ್ತಾನೆ, ಆವಾಗ ರಾಜಕೀಯದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಒಳ್ಳೆ ಸದೃಢವಾಗಿರುವಂಥ ಒಂದು ಮನಸ್ಸನ್ನು ಕೊಡ್ತಾನೆ. ಹಾಗಾಗಿ ಇರುವಂತಹ ಗೊಂದಲಗಳು, ನಮಗೆ ಇರುವಂತಹ ಗೊಂದಲಗಳು ರಾಜಕೀಯದ ಬಗ್ಗೆ, ಇವೆಲ್ಲವೂ ಕೂಡ ನಿವಾರಣೆ ಆಗಿ ಸದೃಢವಾಗಿರುವಂಥ ಒಂದು ರಾಜಕಾರಣ, ಸದೃಢವಾಗಿರುವಂಥ ಒಂದು ರಾಜ್ಯಾಡಳಿತ ಪ್ರಾಪ್ತವಾಗತ್ತೆ ಈ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಅಂತ ಈ ಸಂಕ್ರಾಂತಿ ಫಲವನ್ನು ತಿಳ್ಕೊಬೋದಾಗಿದೆ. ಇನ್ನು ಮೋದಿಯವ್ರ ವಿಚಾರಕ್ಕೆ ಅಂತ ಬಂದರೆ ನೋಡಿ, ಇನ್ನೇನು ನಮ್ಮ ಲೋಕಸಭೆ ಚುನಾವಣೆ ಅನ್ನುವಂಥದ್ದು ಹತ್ತಿರದಲ್ಲಿದೆ. ಮೋದಿಯವರಿಗೆ ಗುರುಬಲ ಅನ್ನುವಂಥದ್ದು ಇನ್ನೇನು ಈ ಮೇ ತಿಂಗಳಿನಲ್ಲಿ ಪ್ರಾಪ್ತವಾಗೋದರಲ್ಲಿದೆ. ಹಾಗಾಗಿ ಗುರುಬಲ ಎಲ್ಲ ಅವರಿಗೆ ಇನ್ನೂ ಹೆಚ್ಚು ಅಧಿಕಾರವನ್ನು, ಇನ್ನೂ ಹೆಚ್ಚು ಒಳ್ಳೆ ಬಲವನ್ನು ಕೊಡುವಂತಹ ಒಂದು ಸಾಧ್ಯತೆಗಳು ಕೂಡ ಅವರ ವೈಯಕ್ತಿಕವಾಗಿರುವಂಥ ರಾಶಿಯ ಅನುಗುಣವಾಗಿ ಅವರಿಗೆ ಕಾಣಿಸ್ತಾ ಇದೆ. ಹಾಗಾಗಿ ಅವರಿಗೂ ಕೂಡ ಒಳ್ಳೆ ರೀತಿಯಾಗಿರುವಂತಹ ಸಂಕ್ರಾಂತಿಯ ನಂತರದಲ್ಲಿ, ವಿಶೇಷವಾಗಿ ಗುರುವಿನ ಬದಲಾವಣೆಯ ನಂತರದಲ್ಲಿ ಅವರಿಗೆ, ಮೋದಿಯವರಿಗೆ ಉತ್ತಮವಾಗಿರುವಂಥ ಒಂದು ರಾಜಕೀಯ ಭವಿಷ್ಯಗಳು ಕೂಡ ಪ್ರಾಪ್ತವಾಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ನಮ್ಮ ಜೀವನದಲ್ಲಿ ಏನೇ ಗ್ರಹಗಳು ಯಾವುದೇ ರೀತಿಯಾಗಿರುವಂಥ ಶುಭಾಶುಭ ಫಲಗಳನ್ನು ಕೊಡುತ್ತೆ ಅನ್ನೋದು ನಮಗೆ ಸೂಚಿತವಾಗಿದ್ದರೂ ಕೂಡ ಇದು ಹೇಳುವಂಥದ್ದು ಯಾಕೆ, ಜನಗಳು ಹೆದರ್ಕೊಂಡು ಮನೇಲಿರಲಿ, ಮಾಡುವಂಥ ಕೆಲಸವನ್ನು ಬಿಟ್ಟುಬಿಡಲಿ ಅಂತ ಅಲ್ಲ, ಅದರ ಬದಲು ಜನಗಳು ಎಚ್ಚರಿಕೆಯಿಂದ ಮಾಡಲಿ. ಹಾಗಾಗಿ ಹೋಗ್ತಾ ಇಲ್ಲೋ ದಾರಿನಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಹಳ್ಳ ಗುಂಡಿ ಏನೇನೋ ಇರುತ್ತೆ, ಆದರೂ ಕೂಡ ನಾವು ಯಾಕೆ ಅದನ್ನು ಹೇಳ್ತೀವಿ, ಜ್ಯೋತಿಷದಲ್ಲಿ ಯಾಕೆ ನಿಮ್ಗೆ ಈ ರೀತಿ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತೀವಿ ಅಂತಂದರೆ, ಆ ನಿಟ್ಟಿನಲ್ಲಾದರೂ ಒಂದು ಎಚ್ಚರಿಕೆ, ಒಂದು ಕಾಷನನ್ನು ತಗೊಂಡು ಜೀವನದಲ್ಲಿ ಆಗಬಹುದಾಗಿರುವಂತಹ ಒಂದಷ್ಟು ಸಮಸ್ಯೆಗಳನ್ನು ತಪ್ಪಿಸ್ಕೊಳ್ಳಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ರಾಶಿ ಫಲಗಳು ಹೇಳುವಂಥ ಒಂದು ಸಂಪ್ರದಾಯ ಪದ್ಧತಿ ಪ್ರಾರಂಭ ಆಗಿದೆ. ಹಾಗಾಗಿ ಜನಗಳು ಇದನ್ನು ಎಚ್ಚರಿಕೆ ಅಂತ ತಗೊಳ್ಳಿ. ನೀವು ಮಾಡೋದಕ್ಕೆ ಮುಂಚೆ ಯೋಚನೆಯನ್ನು ಮಾಡಿ, ಭಾಳ ಮುಖ್ಯ. ಇಟ್ಟಂಥ ಹೆಜ್ಜೆ ಹೊರಗಡೆ ತೆಗೆಯೋದಕ್ಕಿಂತ ಸಮಸ್ಯೆ ಇರುವಂಥ ಕಡೆ ಹೆಜ್ಜೆ ಇಡದೇ ಇರುವಂಥದ್ದೇ ತುಂಬ ಸೂಕ್ತ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂಥ ಹೇಳುವಂಥ ರೀತಿಯಲ್ಲಿ ಪ್ರಿವೆನ್ಷನನ್ನು ಮಾಡಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಜನಗಳಿಗೆ ಒಳ್ಳೆಯದಾಗಲಿ. ಸಮ್ಯಕ್ ಕ್ರಾಂತಿ ಅಂತ ನಾನು ಆವಾಗಲೇ ಹೇಳಿದೆ. ಸಂಕ್ರಾಂತಿ ಅಂದರೆ ಒಳ್ಳೆ ಕ್ರಾಂತಿಯನ್ನು ಮಾಡಿ, ಈ ವರ್ಷದಲ್ಲಿ ಏನೇನು ನಿಮ್ಮ ಕೈಲಿ ಸಾಧನೆಯನ್ನು ಮಾಡಲಿಕ್ಕೆ ಆಗಲಿಲ್ಲ, ಏನೇನು ಕಳೆದ ವರ್ಷ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಕಾಲವಶಾತ್ ಕರ್ಮವಶಾತ್ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಅದೆಲ್ಲವನ್ನು ಈ ವರ್ಷ ನೀವು ಮಾಡುವಂಥ ರೀತಿ ಆಗಲಿ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕರ್ನಾಟಕ TV ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ ನಮಸ್ಕಾರ.